ಜೈಲಿನಿಂದ ಹೊರಬಂದ ರೇವಣ್ಣ ಅವರು ಟೆಂಪಲ್ ರನ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ನಾಳೆ ಶೃಂಗೇರಿಗೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ, ಹರದನಹಳ್ಳಿಯ ದೇವೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ. ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೂ ಕೂಡ ಪೂಜೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ನೋಡಿ, ಕೇವಲ ಈಗ ಅಂತಲ್ಲ, ಯಾವಾಗಲೂ ಕೂಡ ಎಚ್ ಡಿ ರೇವಣ್ಣನವರು ಈ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ವಿಶೇಷ ಪೂಜೆ, ಹೋಮ ಹವನಗಳಲ್ಲಿ ಭಾಗಿಯಾಗ್ತಾನೆ ಇದ್ರು. ಈಗ 6 ದಿನಗಳ ಬಳಿಕ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸಹಜವಾಗಿಯೇ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾರೆ. ಈ ಸಂಕಷ್ಟದಿಂದ ನನ್ನನ್ನು ಪಾರು ಮಾಡಿದರೆ, ಬೇಲ್ ಕೊಟ್ಟರೆ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅನ್ನುವಂತಹ ಹರಕೆಯನ್ನು ಕೂಡ ಸಹಜವಾಗಿ ಹೊತ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ. ಈ ಹರಕೆಯನ್ನು ತೀರಿಸುವ ಕೆಲಸವನ್ನು ಈಗ ಎಚ್ ಡಿ ರೇವಣ್ಣನವರು ಮಾಡ್ತಾ ಇರುವಂಥದ್ದು. ಬಂದ ತಕ್ಷಣವೇ ಅವರು ತಂದೆಯವರನ್ನು ಭೇಟಿಯಾದರು, ಅವರ ಆಶೀರ್ವಾದವನ್ನು ಪಡೆದರು. ಅದಾದ ಮೇಲೆ ಕಾರ್ಯಕರ್ತರಿಗೂ ಕೂಡ ಅವರು ಸಿಕ್ಕಿಲ್ಲ, ನೇರವಾಗಿ ಟೆಂಪಲ್ ರನ್ನಲ್ಲಿ ಬ್ಯುಸಿ ಆಗಿರುವಂಥದ್ದು. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡಲಿಕ್ಕೆ ಈಗ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಈಗ JP ನಗರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದರು, ಅಲ್ಲೊಂದು ವಿಶೇಷ ಪೂಜೆಯನ್ನು ಮಾಡಿದರು, ಅಲ್ಲಿ ಆಶೀರ್ವಾದವನ್ನು ಪಡೆದರು. ಈಗ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಸಾಧ್ಯತೆ ಇದೆ, ಅಲ್ಲೂ ಕೂಡ ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ.